ಚಂದ್ರಣ್ಣ, ಇದ್ಯಾಕ ಬೊಳ್ಳಗ್ ಮಾತಾಡ್ತಿದ್ದಯಿ? ಅದೇನೋ ಮಸಿ ಜೋರಾಗಿ ಮಾತಾಡಪ್ಪ. ಹಂಗಲ್ಲ ಕಣೇಣು. ಇನ್ನೆ ಹಂಗಪ್ಪ? ಮೈಸೂರು ಪಾಠ ದಿಕ್ಕಿಗೆ ಹೋಗಿದ್ನಾ, ಅಲ್ಲಿ ಪಿಲೇಸು ಐತಲ್ಲ, ಮೈಸೂರು ಪಿಲೇಸು. ಬೆಳಗ್ಗೆನೆ ಹೋಗಿದ್ದ ಕಣ್ಣ, ತರಕಾರಿ ತಕೊಂಡು ಮಾರುವ ಅಂತ ಎಕ್ಸಿಬಿಷನ್ ಮೈದಾನ ಐತಲ್ಲ, ಅದ್ರ ಹಿಂದ್ಗಡೆಯ ಮಾರ್ಬಿಟ್ಟು ಪಿಲೇಸಿಂದ ಆಸಿ ಬರುಮ ಅಂತ ಆ ಕಡೆಯಿಂದ ಆಸಿ ಬರ್ತಾ ಇದ್ದ. ಏನು ತಿನ್ನಕ್ ಹೋಗಿದ್ಯಪ್ಪ? ಏನಾದ್ರು ಬೆಳಗ್ಗೆ ದ್ವಾಸೆ ಗಸೆ ಅನ್ನೋದು ಎಲ್ಲಾ ಯಾಪಾಟಿ ಜನ ಸೇರ್ಕೊಬಿಟ್ಟು ಬಿಳಿದು ಶಲ್ಟ ಹಾಕಬಿಟ್ಟು ಅದ್ ಏನಣ ಮೈನ ಮ್ಯಾಕೆತ್ತದಂತೆ, ಕೈಯ ಕಾಲು ಎತ್ತದಂತೆ, ಏನು ಇದ ಮಾಡ್ತಾ ಕುಂತವ್ರೆ. ಅಲ್ಲ ಕೈ, ಅವ್ರು ಬೆಳಗ್ಗೆ ಏನು ಕೆಲ್ಸ ಇರ್ನಿಲ್ವಾ ಕಾಣಿ? ವ್ಯಾಯಾಮ ಮಾಡ್ತಿದ್ರೇನೋ ಕಣ್ಣಣ್ಣ. ವ್ಯಾಯಾಮ ಅಲ್ವಂತೆ ಕಣವು, ಅದ ಯೋಗಾಸನ ಅಂತಾರಂತೆ. ಬುಡಪ್ಪ, ಅದೇನೋ ಅಂತಾರಾಷ್ಟ್ರೀಯ ದಿನ ಬೇರೆ ಐತಂತಲ್ಲ ಅದಕ್ಕ. ನಮ್ಮ ರಾಜ್ಕುಮಾರ್ ಅಣ್ಣ ಕಾಮನ ಬಿಲ್ಲುಲಿ ಏನ ವಾತಾರಿಯ ಎದ್ಬಿಟ್ಟು ಮೈ ಕೈ ಎಲ್ಲ ಮ್ಯಾನಕ್ಕೆ ಎತ್ಕೊಂಡು ಹೊಟ್ಟೆಯ ಕಳ್ಳೆಲ್ಲ ಹಿಂಗ ಆಡಿಸ್ತಿದ್ರಲ್ಲಪ್ಪ. ನೋಡಿಲ್ವಾ ಪಿಕ್ಚರ್ ಅದ ನೀನು ಜಯಣ್ಣ? ಕಣಣ್ಣ. ಆಮ್ಯಾಕೆ ಮಲ್ಲಾಡಿಹಳ್ಳಿ ಸ್ವಾಮಿಗಳಿಲ್ವೇ ಕಣೇಳು, ಆ ತಿರುಕ ಅಂತ ಪುಸ್ತಕ ಎಲ್ಲ ಬರ್ದವ್ರಲ್ಲ, ಅವ್ರುವೇ ಯೋಗಾಸನ ಎಲ್ಲ ಮಾಡ್ಕೊಂಡು ಆರೋಗ್ಯವ ಸಂದಾಕಿ ಮಡಿಕೊಂಡಿದ್ರಂತೆ. ಈ ಮೈಸೂರು ಪೇಟೆನಾಗೂ ಅದ್ ಯಾರೋ ಒಬ್ರು ಯೋಗಾಚಾರ್ಯರು ಇದ್ರಂತೆ ಕಣಣ್ಣ. ಅದ್ಯಾರಪ್ಪ? ಹೆಸರು ಮರ್ತ್ ಬಿಟ್ಟಿದೀನಿ, ಅಲ್ಲಿ ಹೇಳ್ತಾ ಇದ್ರ. ಅವರು ಹಂಗೆ ಅಂತೆ ಕಣಣ್ಣ, ವಿದೇಶಿಯರೆಲ್ಲ ಬಂದು ಇಲ್ಲಿ ಯೋಗವ ಕಲಿತಾ ಇದ್ರಂತೆ. ನೀನು ತರಕಾರಿ ಮಾರ್ಬಿಟ್ಟು ಅದೇನ ಅರಮನೆ ದಿಕ್ಕೆ ಬತ್ತಿದ್ಯಲ್ಲಪ್ಪ, ನಾನಗ ಒಂದ್ ಕಡೆ ಈ ಕಡೆ ಹೊಟ್ಟೋಗ್ಬಿಟ್ಟಿದ್ದಕ್ಕಪ್ಪ. ಮೈಸೂರಲ್ಲಿ ಅದೇ ಗೋಕುಲಮು ಅಂತಾರಲ್ಲಪ್ಪ, ಆ ಕಡೆ ಹೊಟ್ಟೋಗ್ಬಿಟ್ಟಿದ್ದಿ. ಅಲ್ಲಿ ಪಾರಿನವ್ರು ಅದೇ ಯಾವ್ಯಾವ ದೇಶದಿಂದ ಬಂದಿದ್ರು ಕಾಣಿ, ಓಡಾಡ್ತವ್ರ ಆ ಕಡೆಯಿಂದ ಈ ಕಡೆಗ ಕಂಕಳಗ ಬಂದು ಅದೇನೋ ಬೆಡ್ಶೀಟ್ ಹಿಡ್ಕೊಂಡು. ನಾನು ಇದು ಯಾಕಪ್ಪ ಇದೆ ನಿದ್ದೆ ಬರ್ತಿಲ್ವಾ ಅಥವಾ ಇಲ್ಲೆಲ್ಲಾರ ಬಿದ್ಗಿದ್ಕೊಂಬಿಟ್ಟಾರ ಅಂತ ನಾನು ಅನ್ಕೊಂಡು ಮುಂದಕ್ಕೆ ಹೋಯ್ತಾ ಅದು ಯಾರನ್ನ ಕೇಳ್ದಿ, ಇದು ಯಾಕ ಇವರು ದಿಂಬು ಹಾಸ್ಕ ಹಿಡ್ಕೊಂಡು ಹಿಂಗ್ ಓಡಾಡ್ತಿದ್ದರು ಅಂತ. ಚಾಪೇನ್ ಕಂಡ ನೀನು? ಅದು ನಾನು ಕೇಳ್ಬಿಟ್ನ, ನಂಗೆ ಬೋಯ್ದ್ ಬಿಡದ ಅಮ್ಮ. ಯಾವ ಊರ ನಿಂದು, ಯಾವ ದೇಶವಾ ಅಂತ ಅನ್ಕೊಂಡು, ಯಾಕಪ್ಪ ಹಿಂಗ್ ಬೋದಯ್ಯಿ, ನಾನು ಹಳ್ಳಿಯಿಂದ ಬಂದಿನಿ, ಅದ್ಯಾನ ಅವ್ರು ಹಿಡ್ಕೊಂಡ್ ಹೋಯ್ತಿರೋದು ಅಂತ. ಆಮೇಲಿಂದ ಹೇಳ್ದಕ್ಕಪ್ಪ ಅದೇನ ಯೋಗ ಅಂದ್ಯಲ್ಲ ನೀನು, ಅದನ್ನ ಮಾಡಕ್ಕೆ ಬೇರೆ ಬೇರೆ ದೇಶದಿಂದೆಲ್ಲ ಜನ ಬಂದ್ಬಿಟ್ಟವ್ರೆ ಕಣ. ಅದಕ್ಕೆ ಅವರು ಚಾಪೆ ತರದ ಹಿಡ್ಕೊಂಡ್ ಓಡಾಡ್ತವ್ರೆ ಅಂತ ಅನ್ಕೊಂಡು ಆಮೇಲೆ ಸಮಾಧಾನವಾಗಿ ಹೇಳ್ದ. ಹೌದಪ್ಪ ಅಂತ ಅನ್ಕೊಂಡು ನಾನು ಬಂದಿ. ಇನ್ನೇನಾದ್ರೂ ಯೋಗ ಮಾಡಕ್ ಕರ್ಕ ಹೋದ್ರೆ ಒಂದ್ ಚಾಪಿ ದಿಂಬ ತಕೊಬಂದು ಯೋಗಾಸನ ಎಲ್ಲ ಮುಗಿದ ಮೇಲೆ ಅದೇನೋ ಒಂದು ಆಸನವ ಹೇಳ್ಕೊಡ್ತಾರಂತೆ. ಯಾವ ಆಸನವಪ್ಪ? ಈ ಸವಾಸನ ಅಂತಂತೆ ಅದಕ್ಕೆ. ಅಂದ್ರೆ ಮನೆ ಕಂಬಿಡದ ಜಯಣ್ಣ, ಎದ್ದಳಂಗಿಲ್ವಪ್ಪ? ಹಂಗಲ್ಲ, ಈ ಸೌದ್ ತರ ಮನಿ ಕಳದಂತೆ. ಆ ಆಸನ ಒಂದ್ ಚಂದ ಮಾಡ್ತೀನಿ. ಹೋದ ವರ್ಷ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಮಾಡ್ಲಿಲ್ವೇ? ಎಲ್ಲ ಯೋಗಾಸನ ಮಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಗೊರ್ಕೆಸದ್ದು ನೋಡ್ರ ಚಂದ್ರಣ್ಣ ಮಲ್ಗವ್ನೆ. ನಾ ಏನೋ ಮಲಗಿದ್ದೆ ಕಣ್ಬಿಡು. ಯಾವಾಗ ಅಂತಂದ್ರೆ ನೀ ಹೇಳ್ತಿರೋದು ತುಂಬಾ ದಿನ ಆಗ್ಬಿಡ್ತು. ಹೋದ ವರ್ಷ ಕಣ್ಣಣ್ಣ ಯೋಗ ದಿವಸ ಅನ್ಬಿಟ್ಟು ನಿನ್ನೂ ಕರ್ಕೊಂಡು ಹೋಗಿರ್ಲಿಲ್ವೇ ನಾನು? ಅದೆಲ್ಲ ಮರ್ತೋಗದೆ ಕಣ್ಣ ನನಗೆ. ನಿದ್ದೆ ಮಾಡಿರೋದು ಎಲ್ಲಿ ಗೆಪ್ತಿರ್ತಂದಿ? ಅಲ್ಲ, ನಾನೇನೋ ಮನಿ ಕಂಡಿದ್ದಿ, ಅದನ್ನ ನೋಡ್ಬಿಟ್ಟು ನಮ್ ಚಂದ್ರಣ್ಣ ಮನಿ ಕಂಡವನೆ ಅಂತ ಹೇಳ್ಬಿಟ್ಟಿದ್ದೆ ನೀನು. ಗೊರ್ಕ ಬತ್ತಿತ್ತಲ್ಲವ, ಆ ಗೊರ್ಕ ನಂದು ಅನ್ಕಂಡಿಯ? ಯಾರ್ದ ಹೇಳು? ಯಾರ್ದು? ಮುಂದೆ ಕುಂತಿಲ್ವಾ ನಮ್ ಜಯಣ್ಣಂದು. ನೀನಂಗೆ ಹೇಳ್ತೀಯ ಅಂತ ಗೊತ್ತು ನನ್ಗೆ. ನಾನ್ ಕಮಲಕ್ಕನ್ ಮುಂದ್ ಕುಂತಿದ್ದೆ, ನೀನು ಹಿಂದ್ಗಡೆ ನಿದ್ದೆ ಹೊಡಿತಾ ಇದ್ದೆ. ನಾನು ಮುಂದ್ಗಡೆ ಯೋಗವ ಮಾಡ್ತಿದ್ರಲ್ಲ ಅವ್ರನ್ನೇ ನೋಡ್ಕೊಂಡ್ ಕುಂತಿದ್ದೆ. ಅಂದ್ರೆ ಕುಂತ್ಕಂಡೆ ಗೊರ್ಕ ಹೊಡಿತಿದ್ಯಪ್ಪ, ಅದು ಕಲ್ತ್ಕೊಂಡ್ಬಿಟ್ಟಿದ್ದ ಜಯಣ್ಣ. ಅದು ಯೋಗಾಸನವಪ್ಪ. ಅದು ಕುಂತ್ಕೊಂಡ್ ಪ್ರಾಣಾಯಾಮ ಕಣ್ಣಣ್ಣ ಮಾಡ್ತಾ ಇದ್ದಿದ್ದು. ಮೂಗ್ಲು ಸುರು ಬಿಡ್ತಿದ್ ನಾನು ಬಿಡು. ಅದು ಒಂಥರ ಗೊರ್ಕ ತರ ಬತ್ತಿತ್ತು ಇರ್ಬೇಕು. ಅಲ್ಲ, ಈಗ ತುಂಬಾ ಜನ ಹೇಳ್ತಾರೆ ಚಂದ್ರಣ್ಣ, ಏನಪ್ಪ ನಾವು ರೈತರುಗಳು, ನಮ್ಗೆ ಯಾಕೆ ಯೋಗ, ನಾವು ಕಷ್ಟಪಟ್ಟು ಹೊಲ್ದಾಗ ಗೇಯ್ತೀವಿ ಅಂತೆಲ್ಲ ಹೇಳ್ತಾರಲ್ಲ. ನಂಗೆ ನಮ್ ತಾತ ಹೇಳವ, ಒಂದು ನಡೆದಿರೋ ಘಟನೆ ಅಂತನಾರು ಅನ್ಕ, ಇಲ್ಲ ಏನು
ಕಟ್ಕತೆ ಹಂಗಾರು ಅನ್ಕೊಳಪ್ಪ. ಅಣ್ಣ ಏನು ಅನ್ಕೊಳ್ಳೋದಿಲ್ಲ ಕಣ, ಫಸ್ಟ್ ನೀ ಹೇಳು, ಕೇಳ್ಬಿಟ್ಟು ಏನ್ ಹೇಳ್ಬೇಕಲ್ಲ. ಮಹಾರಾಜ್ರು ಇತ್ತಿಲ್ವೇನಪ್ಪ, ಅವರು ಅರಮನೆ ಮುಂದೆಯ ಕುಸ್ತಿಯ ಏರ್ಪಡಿಸೋರಂತೆ. ಕುಸ್ತಿ ಅಂದ್ರೆ ಜಟ್ಟಿಗಳು ಕಾದಾಟ ಮಾಡೋದು ಗೊತ್ತಾ. ಈ ಮಹಾರಾಜರಿಗೆ ಅಂಥದ್ನೆಲ್ಲ ನೋಡಿದ್ರೆ ಓಸಿ ಮೈಯಾಗೆ ರೋಸ ಉಕ್ಕಿ ಒಂಥರ ಏನೋ ಈ ನಮ್ ಕಡೆ ಎಲ್ಲ ಈ ಓರ್ಗಳಿಗೆ ಇದ್ ಮಾಡ್ಸೋದಿಲ್ವೇನಣ್ಣ, ಕಿಚ್ಚೊತ್ಸೋದಂಗೆ ಹಂಗೆ ಅದನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೋಸಿ ಮಹಾರಾಜರುಗಳಿಗೆ ಕಿಚ್ಚೆಲ್ಲ ಹತ್ತದ ಅಂತ ಸಂದಾಗಿ ಹೇಳ್ದೆ. ಈ ಹಳ್ಳಿಯಿಂದ ಇವ್ರ ಪೂರ್ವಿಕರು ಏನಣ್ಣ ಎಲೆ ತೋಟ ಮಡಗಿದ್ರಂತೆ. ಆ ಎಲೆ ಪಿಂಡಿಯ ಹೊತ್ಕೊಂಡು ಹೋಗಿದ್ರಂತೆ ಎಲ್ಗ ಅದನ್ನ ಮಾರಾಟ ಮಾಡೋಕೆ ಮೈಸೂರು ಪೇಟೆನಾಗಿ. ಸರಿ ಕಂಡ್ಬಿಡು. ಆ ಎಲೆ ಪಿಂಡಿ ಅಂದ್ರೆ ನಿಂಗೆ ಗೊತ್ತಲ್ಲ ಎಷ್ಟು ಕೆಜಿ ಇರ್ತೈತೆ ನೋಡ ಒಂದ್ ಪಿಂಡಿ. ಅದೆಷ್ಟೋ ಎಲೆ ಇರ್ತದ ಕಣ್ಣಣ್ಣ. ಕಣ್ಣಣ್ಣ ಊಟದೆಲೆ ಗೊತ್ತದೆ ಬಿಡು, ಮುತ್ಕುದೆಲೆ ಊಟದೆಲೆ ಇಳ್ಳೆದೆಲೆ ನಾ ಹೇಳ್ಲಿಲ್ಲ ಅಂತ ತಿಳ್ಕೊಂಡಾಳೆ ಬಿಡು. ಅದ 1000 ಗಟ್ಲೆ ಸುತ್ಕೊಂಡು ಬಾಳೆ ನಾರ್ನಾಗೆ ಕಟ್ತರ್ಕವ. ಏನಿಲ್ಲ ಅಂದ್ರು ಒಂದ್ ಪಿಂಡಿ 100 kg ಲೆಕ್ಕ ತಕೊಳಪ್ಪ. ನೋಡಿಲ್ವಾ ಜಯಣ್ಣ ಹೆಂಗ್ ಜೋಡ್ಸಿಟ್ಟಿರ್ತಾರಪ್ಪ ಮಾರ್ಕೆಟ್ನಾಗ, ಅದ್ ನೋಡಕ ಚಂದ ಬಿಡಪ್ಪ. ಓಸಿ ಹೇಳ್ತೀನಿ ಕೇಳು. ಹೇಳಪ್ಪ. ತಲೆ ಮ್ಯಾಗೆ ಒಂದ್ ಪಿಂಡಿ, ಎಡ ಕಂಕಳಾಗ ಒಂದ್ ಪಿಂಡಿ, ಬಲಗಡೆ ಕಂಕಳಾಗ ಒಂದ್ ಪಿಂಡಿ ಇರಿಕೊಂಡು ಇವರು ಹೋಗಿದ್ದಂತೆ ಊರಿಂದ. ಅಂದ್ರೆ ಎಷ್ಟ್ ಕೆಜಿ ಅದವ ಲೆಕ್ಕ ಹಾಕ, ಒಂದ್ 250-300 kg. ಅದು ಏನು ಕಾಲ್ನಡಿಗೆನಲ್ಲಿ ನಡ್ಕೊಂಡು ಹೋಗವ್ರೆ. ಎಲ್ಲ ಜನ ಎಲ್ಲ ಐ ಅಂತಿದ್ರಲ್ಲ, ಅದ್ ಏನ ಅಂತ ಇವರು ನೋಡಕ್ ಹೋಗವ್ರೆ. ಅಲ್ಲಿ ಒಬ್ಬ ಜಟ್ಟಿ ಏನ್ ಮಾಡವನಂತೆ ಇನ್ನೊಬ್ಬ ಜಟ್ಟಿನ ಕಂಕ್ಳಿಗೆ ಇರಿಕೊಂಡು ಏನು ಕುಣಿತಾವನಂತೆ. ರಾಜರು ಭೇಷ್ ಭಲೆ ಭಲೆ ಅಂತ ಅವ್ರಂತೆ. ಯುದ್ಧ ಮಾಡುವಾಗ ಅದ್ ಎಂತದೋ ಹೇಳ್ತಾರಣ ಎಂತದೋ ಪಟ್ಟು ಅಂತ, ಹಂಗೆ ನಾ ಗೆದ್ಬಿಟ್ಟೆ ಅಂತ ಇವರು ಕಿಸಾ 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 ಅಂತ ನಗ್ತಿದ್ರಂತೆ. ಆ ಮಹಾರಾಜರು ಇವ್ರನ್ನ ನೋಡ್ಬಿಟ್ಟು ಎಲ್ಲ ನನ್ ಕುಸ್ತಿನೇ ಅಣಕಿಸ್ತೀಯ ಬಾಯಿತ್ತಾಗೆ ಅಂತೇಳಿ ಕರೆದ್ಬಿಟ್ಟು ಕೇಳಿದ್ರಂತೆ, ಅಲ್ಲ ಕಳ್ಳ ನಾನು ಕುಸ್ತಿ ಏರ್ಪಡಿಸ್ತೀನಿ, ನಮ್ ಜಟ್ಟಿಗಳು ಹೆಂಗವ್ರೆ, ನೀ ಕುಂತ್ಕೊಂಡು ಕಿಸಾ ಕಿಸಾ ಅಂತ ನಗ್ತೀಯಲ್ಲ ಅಂತ. ಅದಕ್ಕೆ ಅವ್ರು ಅಂದ್ರಂತೆ, ಮಹಾರಾಜ್ರೆ ಅವ್ ಏನೊಂದು 70-80 kg ಇದ್ದಾನು, ಅವನು ಎತ್ತಕ್ಕೆ ಹಿಂಗ ಆಡ್ತಾವ್ರಲ್ಲ, ನಾನ್ ನೋಡಿ ತಲೆ 300 kg ಹೊತ್ಗ ಸುಮ್ಮನೆ ನಿಂತಿಲ್ವಾ, ನಂಗೆ ಇದು ಒಳ್ಳೆ ಮಕ್ಕಳಾಟ ಅನ್ನಿಸ್ತದೆ ಅಂತ. ಸರಿಯಾಗ ಹೇಳಾರ ಬಿಡು, ಮಹಾರಾಜರಿಗೆ ಒಂಥರ ಆಗ್ಬಿಟ್ಟಿರ್ಬೇಕು. ಆಮ್ಯಾಕಿಂದ ಅವ್ರು ಹೇಳಿದ್ರಂತೆ, ಹಂಗಾರ ನೀನು ಕುಸ್ತಿ ಆಡಿ ಗೆಲ್ಲು ನೋಡುಮ್ಮ ಅಂತ. ಹಿಂಗ ಅಷ್ಟೊಂದು ಸಾಮರ್ಥ್ಯ ಇದ್ರೆ ಕುಸ್ತಿ ಆಡಿ ನಮ್ ಜಟ್ಟಿ ಮೇಲೆ ಗೆಲ್ಲು ಅಂತ. ಆಗ ಅವ್ರು ಅಲ್ಲಿ ತಲೆ ಮೇಲೆ ಇದ್ದಿದ್ದೆಲ್ಲ ಒಗಾಯಿಸಿ ಆ ಜಟ್ಟಿನ 3 ನಿಮಿಷದಾಗೆ ಅದೇನೋ ಚಿತ್ತು ಅಂತಾರಲ್ಲ ಅದ ಮಾಡ್ಬಿಟ್ಟು ಮಹಾರಾಜರಿಗೆ ಖುಷಿ ಆಗ್ಬಿಟ್ಟು, ಭಲೆ ಬೇಸ್ ಕಣಯ್ಯ ನೀನು, ಏನ್ ಬೇಕು ಕೇಳ್ಕಳಯ್ಯ ನೀನು ಅಂದ್ರಂತ. ಅದಕ್ಕ ಮುನ್ಸ ಏನಪ್ಪ ಕೇಳ್ಬೇಕು? ಏನ್ ಕೇಳದ್ನಪ್ಪ? ಮಹಾರಾಜ್ರೆ ನಾವ್ ಎಲೆ ಮಾರಕ್ಕೆ ಸುಂಕವ ತಕತಾ ಇದ್ದೀರಿ 2 ಕಾಸ, ಅದ ದಯಮಾಡಿ ಬಿಟ್ಬಿಡಿ ಅಂದ್ರಂತೆ. ನೋಡಪ್ಪ ಎಂತ ಈ ಸಾಲ್ವಾದ ಹೃದಯ. ಮಹಾರಾಜರು ಕೇಳಿದ್ರೆ ಊರಯ್ಯ ಕೊಟ್ಬಿಟ್ಟಿರೋರು, ತಕ ಮಡಿಕೋ ಹೋಗಿ ಊರಯ್ಯ ಅಂತ. ಆತ ಕೇಳಿದ್ದು ಬರೀ ಆ ಕಾಸು ಏನೋ ಸುಂಕವ ಬುಡ್ಸಿ ಅಂತ. ಖುಷಿಯಾಗಿ ಅದಕ್ಕೇನೋ ಹೇಳ್ತಾರಲ್ಲಪ್ಪ ಖಡ್ಗ ಪಡ್ಗ ಅಂತ, ಅದೆಲ್ಲ ಹಾಕ್ಬಿಟ್ಟು ಜರಿ ಸಾಲ ಹಾಕಿ ಮೈಸೂರು ಪೇಟವ ಹಾಕಿ ಸನ್ಮಾನ ಮಾಡಿ ಕಳ್ಸಿದ್ರು. ಅಲ್ಲ ಹಿಂದೆ ವ್ಯವಸಾಯ ಮಾಡೋರು ಅಷ್ಟ್ ತಾಕತ್ತಾಗಿರ್ತಿದ್ರು ಇಲ್ವಾ? ಹಿಂಗೆ ಜಯಣ್ಣ ನೋಡಪ್ಪ, ನಿಂದು ಒಂದ್ ಕತೆ ಅದ. ಕತೆ ಹೇಳೋದಿಲ್ಲ ಕಣ, ನಾನು ತನ್ನ ತಾಕತ್ ಬಗ್ಗೆ ಹೇಳ್ತಾ ಇರೋದು. ಏನು 300 kg ಪಿಂಡಿ ಎತ್ಕೊಂಡು ಹೋಗಕ್ಕಾದ ಕಮಲಕ್ಕ, ನೀನು ಸುಮ್ನೇನೇನೋ ಮಾತಾಡ್ಬೇಡ, ಈಗ ಆಗದಿಲ್ಲ ಕಣ ನಮ್ಗೆಲ್ಲ. ಈಗ ನಮ್ ಜಯಣ್ಣನ್ ತರ ಇದ್ರೆ ಎತ್ಕೊಂಡ್ ಹೋಗ್ಬೋದಾಗಿತ್ತೇನಪ್ಪ. ಇಲ್ಲ ನೀನು ನಿಂದ್ ಹೇಳು, ಬ್ಯಾರೆಯವ್ರದ್ದು ಯಾಕೆ ನಿಂಗೆ? ನಾನೇ ನಿಂಗೆ ಹೇಳದ್ನೆ ಯಾಕ ಸಿಬ್ರಿ ನಿನಗ? ಅಲ್ಲ, ಅದೇನ್ ಹೇಳ್ಬೇಕು ನೇರವಾಗಿ ಹೇಳು, ಸುತ್ತಿ ಬಳಸಿ ಯಾಕೆ ನಮ್ಗೇನ್ ಅರ್ಥ ಆಗೋಲ್ದೆ? ಆಯ್ತು ಬಿಡಪ್ಪ, ಅದ್ ಯಾಕ ಮೊಕ ಎಲ್ಲ ಗಿಂಜ್ಕಂದೈ ನೋಡು ಮತ್ತೆ
ಖುಷಿಯಾಗಿ ಹೇಳ್ತಿಲ್ವೇ ಗಿಂಚ್ಕೊಂಡಿದೀನಿ ಅಲ್ಲಿ. ಅವ ಏನ್ ಕೇಳ್ದ, ಅಸುಂಕವ ಬಿಟ್ಬಿಡಿ ಅಂತ. ಹೌದು. ಹಿಂಗೆ ಸುಮಾರು ಜನ ಕುಸ್ತಿಲಿ ಗೆದ್ದವ್ರು, ಯುದ್ಧದಲ್ಲಿ ಭಾಗವಹಿಸಿದವ್ರು, ಅವ್ರೆಲ್ಲ ಏನ್ ಬೇಕು ನಿಮ್ ಕೇಳಿ ಅಂತಂದ್ರೆ ಮಹಾರಾಜರು ಅವ್ರ ಹತ್ರ ಏನೇನ್ ಕೇಳ್ಕತಿದ್ರಪ್ಪ, ಸ್ವಾಮಿ ನಮ್ ದನಗಳು ನೀರ್ ಕುಡಿಯಕ ಒಂದ ಯಾವುದು ತೊಟ್ಟಿ ಕಳಿಸ್ಕೊಡಿ, ಊರು ಕೆರೆ ಕಟ್ಸ್ಕೊಡಿ. ಅವರು ತಮ್ಮೊಬ್ಬರ ಬಗ್ಗೆ ಯೋಚನೆ ಮಾಡ್ತೀನಲ್ಲಕ್ಕಪ್ಪ, ಊರವ್ರ ಚಿಂತೆ ಆಗಿತ್ತು, ಅಲ್ಲವ್ರದ್ದು ಬದುಕ್ಲಿ, ಎಲ್ಲಾರು ಚೆನ್ನಾಗಿರ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತಲ್ವಪ್ಪ. ಧರ್ಮಾತ್ಮರು ಕಣಪ್ಪ, ಅದಕ್ಕ ಮಳೆ ಬೆಳೆ ಚಂದಾಗ ಆಯ್ತಿದ್ದೀನಿ. ಈಗ ಯೋಗವ ಹೇಳ್ತಿದ್ಯಲ್ಲಪ್ಪ. ಅಂದ್ರ ಯಾಕೆ ಹೇಳ್ದೆ ಆ ಕಥೆನ ಅಂತಂದ್ರೆ, ಹಿಂದಿನ ಕಾಲದಾಗೆ ಅಪಾರವಾದ ದೈಹಿಕ ಶ್ರಮ ಇತ್ತು. ಹಣ ಒಂದ್ ಗುದ್ಲಿಯ ತಗ ಹೊಂಟೋದ್ರೆ ಒಂದ್ ದಿನಕ್ಕ 10 ಗುಂಟೆ ಜಮೀನ ಒಬ್ನೇ ಮನ್ಸ ಒಂದ್ ಕಡೆಯಿಂದ 1.5-2 ಅಡಿ ಅಕ್ಕಂಬಂದ್ಬಿಡಮ್ಮ. ಹೌದು ಕಪ್ಪ. ಆದ್ರೆ ಇವತ್ತು 10 ಸರಿ ಗುದ್ಲಿ ಏಟ್ ಹಾಕೋತಿ 4 ಸರಿ ಟೀ ಕುಡಿಬೇಕಾಯ್ತು. ಟೀ ಕುಡಿಬೇಕು, ಆಮೇಲೆ ಬೇರೆ ಬೇರೆದೆಲ್ಲ ಇರ್ತದಲ್ಲಪ್ಪ, ಅದೆಲ್ಲ ತಕಬೇಕು. ಅದೇ ನಮ್ ಚಂದ್ರಣ್ಣಂಗೆ ಅವಾಗ ಹೋಗಿ ಬಜ್ಜಿ ತಿನ್ಬೇಕು. ಅದ್ಯಾಕ ನನಗೆ ತಿರ್ಗಿಸ್ತಾ ಅಲ್ಲ, ಆಮೇಲೆ ಕೆಂಪಿ ಮನೆ ತಗೋ ಟೀ ಕುಡಿಬೇಕು. ಸಂದಗ ಅದು ಗಳಿಗಳಿಗೂ ಹೋದಲ್ಲ, ಆಮೇಲೆ ಬೂದಿ ಸುರಿದು ಕಳಿಸ್ತಾಳ ಅಷ್ಟೇ, ಗಳಿಗಳಿಗೂ ಹೋದ್ರೆ ಅದು ಒಂದ್ ಕಾರ್ಯಕ್ರಮ ಆಯ್ತತೆ. ಬೂದಿ ಸುರಿಯೋದಪ್ಪ, ತಕೊಂಬಂದು ಹೊಲಕ್ ಗೊಬ್ಬರ ಮಾಡ್ಕೋಬಹುದು. ಅದೇ ದೈಹಿಕ ಶ್ರಮ ಅಂತಂದ್ರೆ ಅಣ್ಣ, ಈಗ ಒಬ್ರು ಯೋಗವ ಮಾಡ್ತಾರೆ ರೈತರು, ಶಿವಳ್ಳಿನಾಗೆ ಬೋರೇಗೌಡ ಅಂತ ಮಂಡ್ಯ ತಾವು. ಅವ್ರು ಹೇಳೋದೇನಪ್ಪ ಅಂದ್ರೆ, ವ್ಯವಸಾಯದ ಕೆಲ್ಸದಾಗೆ ಈಗ ಉದಾಹರಣೆಗೆ ಭತ್ತ ತಗೊಳಪ್ಪ, ಭತ್ತ ನಾಟಿ ಮಾಡೋದು ಮತ್ತೆ ಭತ್ತದಲ್ಲಿ ಕಳೆ ಕೀಳೋದು ಎಲ್ಲ ನಿಂಗೆ ಸ್ವಂಟಕ್ಕೆ ಹೆಚ್ಚಿಗೆ ಕೆಲಸ. ದೇಹದ ಬೇರೆ ಕೀಲ್ಗಳಿಗೆ ಕೆಲಸ ಇರೋಕಿಲ್ಲ ಅಷ್ಟೊಂದು, ಬಗ್ಗ ಕೆಲಸ ಮಾಡೋದು. ವ್ಯವಸಾಯದಲ್ಲಿ ಹಂಗೆ ಯಾವ್ಯಾವ್ದೋ ಕೆಲಸಕ್ಕೆ ಯಾವ್ಯಾವ್ದೋ ಅಂಗಗಳು ಹೆಚ್ಚಿಗೆ ನೋಯ್ತಾ ಇರ್ತಾವಂತ. ಯೋಗ ಮಾಡಿದ್ರೆ ದೇಹದ ಎಲ್ಲ ನೆತ್ತಿ ತಲೆ ಕೂದ್ಲಿಂದ ಹಿಡಿದು ಅದೇನೋ ಅಂಗುಷ್ಟ ಅಂತಾರಲ್ಲ, ಅಲ್ಲಿ ತನಕ ದೇಹಕ್ಕೆ ವ್ಯಾಯಾಮ ಸಿಗ್ತದ. ತೂದು ಬೆರಳು. ಆಮೇಲೆ ಇದಿರ್ತದಲ್ಲಪ್ಪ, ಏನು ಗಾಳಿ ಸಂಚಾರ ದೇಹದೊಳಗೆ, ರಕ್ತ ಸಂಚಾರ, ಆಮೇಲೆ ಉಷ್ಣ ಸಂಚಾರ ಎಲ್ಲ ಸಮರ್ಪಕವಾಗಿ ಆಯ್ತದಂತೆ. ಹಿಂದೆಲ್ಲ ಅಣ್ಣ ನಡೆಯೋರು ಮನ್ಸರು, ನಡೆಯೋರು ಹಂಗಾಗಿ ಕಾಲು ಯಾವಾಗಲೂ ಬಿಸಿಯಾಗಿರೋದು, ತಲೆ ತಣ್ಣಗಿರೋದು ಯಾವಾಗ್ಲೂ. ಈಗ ಉಲ್ಟಾ ಆಗ್ಬಿಟ್ಟದೆ, ಕಾಲ್ ತಣ್ಣಗಿರ್ತೈತೆ, ತಲೆ ಬಿಸಿಯಾಗಿರ್ತೈತೆ. ಯಾವ್ಯಾವ್ದಕ್ಕ ಬಿಸಿ ಯೋಚನೆಗಳು, ಹಂಗಾಗಿ ಮನ್ಸನ್ ಕಾಯಿಲೆ. ಈಗ ಹಿಂದೆ ನಡ್ಕ ಹೋದ್ರೆ ಅಣ್ಣ ಹೇಳ್ತೀನಿ ಕೇಳು, ಮನೆ ಮುಂದ್ ಕಡಿಕೆ ಒಂದ ಬೋಸಿಯ ಮಡಗ್ಬಿಟ್ಟು ತಣ್ಣೀರ ಕೊಡೋರು, ಕಾಲ್ಗ ಹಾಕಳಿ ಅಂತ. ಈಗ ಏನಿಲ್ಲ, ಯಾಕಡೆ ಬಿಟ್ಬಿಟ್ಟು ಸೀದಾ ಒಳಗ್ ಹೋಯ್ತಾರೆ. ಆಮ್ಯಾಕೆ ಒಂದ್ ಚಂಬ್ನಾಗೆ ಬೆಲ್ಲ ನೀರು ಕೊಡೋರು ಇಲ್ವಾ. ತಲೆ ತಂಪಾಗಿರ್ಬೇಕು. ಯೋಗ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ರು ಕಣ ದೊಡ್ಡವರು, ಏನು ಸಿರ್ ಥಂಡ. ಏನಪ್ಪ ಅದು ಸಿರ್ ಥಂಡ? ಶಿರ ಕಣ್ಣಣ್ಣ, ತಲೆ ತಂಡ ಅಂದ್ರೆ ತಣ್ಣಗಿರೋದು, ತಣ್ಣಗಿರೋದು, ಬುಳ್ಳೆ ಸಿರ್ ಥಂಡ. ಪಾದ ಏನದು ಉಷ್ಣ. ಸರಿಯಾಗಿ ಹೇಳಿದ್ರೆ ಈಟು ಅಂತಾರ, ಅದಲ್ಲಪ್ಪ ಈಟು ಬಿಸಿಯಾಗಿರ್ಬೇಕು. ಅವಾಗ ನಿಂಗೆ ಆರೋಗ್ಯ ಚಂದಾಗಿರ್ತೈತೆ. ಅದೇನೋ ಓದಿಲ್ವೇನಪ್ಪ ನೀನು, ಹೃದಯದಾಗೆ ಏನು ಕೆಟ್ಟ ರಕ್ತ ಹೋಯ್ತದೆ, ಒಳ್ಳೆ ರಕ್ತ ಬರ್ತೈತೆ ಅಂತೆಲ್ಲ ಹೇಳೋದಿಲ್ವೇ? ಕಾಲ್ ತನಕ ಹೋಗಿ ರಕುತ ವಾಪಸ್ ಬರ್ಬೇಕಲ್ಲ ಮತ್ತೆ ಹೃದಯ ತನಕ. ಈಗ ಕಾಲ ಕೆಲವ್ರದ್ದು ನೋಡಿಲ್ವಾ ನೀನು? ನೋಡಿಲ್ವೇನವ? ಒಳ್ಳೆ ನರ ಎಲ್ಲ ಉಬ್ಬಿರ್ತದ ಕಾಲಾಗೆ. ಅದೇ ಅಂತದ್ದು ಈಗ ಅದೇನೋ ಹೊಸ್ತಾಗ ಗೊತ್ತಾಯ್ತಂತಲ್ಲ ಕಾಯಿಲೆ, ಅದೇನು ವೆರಿಕೋಸ್ ವೇನ್ಸ್ ಅಂತ ಕಣಣ್ಣ. ತಿಳ್ಕೊಂಬಿಟ್ಟವಳೆ, ಆಕಾಶವಾಣಿನಾಗೆ ಬರ್ತದಲ್ಲ, ಅಲ್ಲಿ ಕೇಳಿಸ್ಕೊಂಡಿದೀನಿ ಕಣಣ್ಣ. ನಮ್ಮ ಆರೋಗ್ಯದಲ್ಲಿ ಇವಳೆ ಡಾಕ್ಟ್ರು ಆಗ್ಬಿಟ್ಟವಳಕಪ್ಪ, ಅದೊಂದ್ ಬಾಕಿ ಔಷಧಿ ಕೊಡ್ಬೇಡ, ತಪ್ಪಿ. ಈ ಯೋಗಾಸನ ಎಲ್ಲ ಮಾಡೋದ್ರಿಂದ ಇಂಥ ಸಮಸ್ಯೆಗಳೆಲ್ಲ ಬಗೆಹರಿತವಂತೆ. ಅದಕ್ಕ ಅವ್ರು ಏನ್ ಹೇಳ್ತಿದ್ರು, ನೀವು ರೈತರಾಗಿರಿ, ವ್ಯಾಪಾರಸ್ಥರಾಗಿರಿ, ಏನು ವಿದ್ಯಾರ್ಥಿ ಆಗಿರಿ, ಗೃಹಿಣಿ ಆಗಿರಿ, ಎಲ್ರು ಯೋಗವ ಮಾಡಿ ಅಂತ. ನಿದ್ದೆ ಮಾಡಿ ಅಂತ ಹೇಳಲಿಲ್ಲ ಅವ್ರು, ಚಾಪೆ ದಿಂಬು ತಕ ಹೋಗಿ. ಅದ್ ಯಾರ್ಗ ಹೇಳ್ಕತಿದ್ದ? ನಿಂಗೇನೆ. ನಿನಗೆ ಹೇಳ್ಬಪ್ಪ, ಓಲಿ ಬಿಡು, ನಿದ್ದೆ ಇಸ್ಯ ಬಿಟ್ಬಿಡಮ್ಮ. ಈಗ ಅದೆಲ್ಲ ಓದ್ತಿದ್ವಲ್ಲಪ್ಪ ನಾವು, ನೇಗಿಲ ಯೋಗಿ ಅಂತ ಒಂದು ಪದ್ಯ ಇರ್ಲಿಲ್ವಾ ಜಯಣ್ಣ?
ಅವ್ರ ರೈತರೆಲ್ಲ ಯೋಗಿಗಳಿದ್ದಂಗೆ. ಅವ್ರು ದುಡಿದ್ರೆ, ಅವ್ರ ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನ್ನ, ಇಲ್ಲ ಅಂತಂದ್ರೆ ಶವಾಸನ ಅಂತ ಏನೋ ಹೇಳ್ತಿದ್ದೆ, ಕಡೆಗೆಲ್ಲರೂ ಅದೇ ಆಗ್ಬಿಡ್ತಾರ. ಅದಕ್ಕೆ ಯೋಗ ನೀನ್ ಹೇಳ್ದಂಗೆ ಜಯಣ್ಣ ಬಹಳ ಒಳ್ಳೇದು ಬಿಡು. ಈಗ ನಮ್ ರೈತರು ಗದ್ದೆಲ್ ಕೆಲಸ ಮಾಡ್ತೀವಿ, ಹೊಲದಲ್ಲಿ ಕೆಲಸ ಮಾಡ್ತೀವಿ, ಅದ್ ಮಾಡ್ತೀವಿ, ಹಿಡ್ದು ಮಾಡ್ತೀವಿ, ಬರಿಗಾಲಲ್ಲಿ ನಡೀತೀವಿ, ಅದೆಲ್ಲ ಒಂದು ಕಡೆ ಆಯ್ತಾ. ಅದಕ್ಕೆ ನಾವೆಲ್ಲರೂ ಏನ್ ಮಾಡಮ್ಮ ಅಂತಂದ್ರೆ ನಮ್ಮೂರವ್ರನ್ನೆಲ್ಲಾರು ಕರ್ಕೊಂಡು ಅದೇನೋ ಯೋಗ ದಿವಸ ಅಂತ ಏನೋ ಮಾಡ್ತಾರಂತಲ್ಲ ಜಯಣ್ಣ. ಹೋಗಿದ್ದೆ ನಾನು. ಅವತ್ತೇ ಅರಮನೆ ಹತ್ರ ಹಂಗೆ ಯೋಗ ಮಾಡ್ತಾ ಇದ್ರು ಅಂತ ಹೇಳಿದ್ದು. ಅದೇನೋ ಹೇಳ್ತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು ಅಂತ. ಹಂಗೆ ಇವನು ಹೇಳ್ದ ಅವತ್ತಿನ ದಿವಸನೇ ಗೋಕುಲಮಲ್ಲಿ ನೋಡ್ದೆ ಅಂತ. ಜಯಣ್ಣ ನಾನ್ ಬಿಟ್ಟು ಹೋಗಿಲ್ವಾ ಇವನು? ಜಯಣ್ಣ ನಾನ್ ಹೇಳಿದ್ದು ಯಾವತ್ತೂ ಹೋಗಿದ್ದು. ನೀನ್ ಹೇಳಿದ್ ಹೆಂಗ್ ಗೊತ್ತೇನಣ್ಣ, ನೀನ್ ಅರಮನೆ ದಿಕ್ಕಿಗೆ ಹೋದಾಗ ನಾ ಗೋಕುಲಂಗೆ ಹೋದೆ ಎಂದಿದ್ದು. ಸರಿಯಾಗಿ ಕೇಳಸ್ಕ ಆಯ್ತಾ. ಇನ್ನೊಂದ್ಸರಿ ಮತ್ ಹೇಳಿ ನಾನು ಇವ್ ಅರಮನೆ ದಿಕ್ ಹೋದಂಗೆ ದಿನ ಹೋಗಿದ್ದೆ ಅಂತ. ಟ್ಯಾಪೆ ಹಚ್ಬೇಡ ನೀನ್ ಅಂದಿದ್ದೆ ಹಂಗೆ. ನೀನ್ ಅಲ್ಗೋದೆ ನಾನು ಅಲ್ಗೋದೆ ಅಂತ. ಹೋಗ್ಲಿ ಬಿಡು, ನೀನ್ ಹೆಂಗಾರ ಅನ್ಕಪ್ಪ. ಈಗ ಈ ವರ್ಷ ಏನಪ್ಪ ಆಗೋಯ್ತು, ನಿಂಗೂ ಅಂತದೇ ಒಂದ್ ತಂದ್ ಕೊಡ್ಬೇಕಾ? ಏನ ಯೋಗವ ಮಾಡಕ್ಕೆ ಓಹೋ ಹಾಸ್ಕೊಳ್ಳೋದು ಆಯ್ತಾ. ಹಾಸ್ಕೊಂಡ್ ಅದ್ರ ಮೇಲೆ ಮಾಡು. ಆಯ್ತು ಬಿಡಪ್ಪ, ತಕ್ಕಂಬ. ಅದಕ್ಕೇನಂತೆ ಮಾಡ ಮೋಸಿ ಹೇಳ್ಕೊಡು. ಕಾಲೆತ್ತದು, ಕೈ ಎತ್ತದು, ಉಲ್ಟಾ ಮನಿ ಕಳೋದು ಸೀದಾ ಮೇಲೆ ಉಲ್ಟಾ ಮಲ್ಕೊಂಡ್ಬಿಟ್ಟಿಯ. ಕಾಲ್ನ ಮ್ಯಾಕೆ ತಲೆ ಕೆಳಗೆ ಹೇಳ್ಕೊಡು, ಕಲ್ತ್ಕೊಳಮ್ಮ. ಅದ್ಯಾಕ ಎಲ್ಲ ವಿದ್ಯೆ ಯಾವ್ದಾದ್ರೇನಪ್ಪ ಅಲ್ವಾ, ಕಲ್ತ್ಕೊಳಮ್ಮ ಜಯಣ್ಣ. ಆಯ್ತು, ಈಗ ಕಲಿಯುಮಂತೆ ಅದು ವಿದ್ಯೆಯ ಸರಿಯಾದ ಗುರುಗಳಿಂದ ಕಲಿಬೇಕು. ಅದು ಉಸಿರಾಟ ಹಂಗಲ್ಲ ಕಣಣ್ಣ, ಉಸಿರಾಟ ಕ್ರಿಯೆ ಅಂತ ಮಾಡ್ತಾರಲ್ಲ, ಅದು ಸರಿಗಿರ್ಬೇಕು. ಪೂರಕ ರೇಚಕ ಅಂತ ಮಾಡ್ತಾ ಇರ್ತಾರೆ, ಅದು ತಪ್ಪಾದ್ರೆ ಕಷ್ಟ. ಹೋಗಿರೋದ್ 4 ದಿನ ಎಲ್ಲಾ ತಿಳ್ಕೊಂಬಿಟ್ಟ ಅವಳೆಲ್ಲ ಜಯಣ್ಣ. ಹೋಗ್ಲಿ ಬಿಡು, ಇವ್ರ ಕಡೆ ಹೇಳಿಸ್ಕೊಂಡ್ಬಿಡಮ್ಮ. ಅಷ್ಟ್ ಮಾಡು. ಮತ್ತೆ ಈಗ ಹೊಸಿ ಯಾಕೋ ತಲೆ ಬಿಸಿ ಆಯ್ತದಲ್ಲ. ಈಗ ನಿಂಗೆ ಬಿಸಿ ಕಾಫಿ ಬೇಕೇ? ಆಯ್ತು ಕವ, ಇನ್ನೇನ್ ಬೇಡ ಅನ್ನಕ್ಕದ್ದ. ಏನ್ ಕಾಯಿಸಿಟ್ಟಿದೆ ಬಿಸಿ ಮಾಡ್ಕೊಂಡ್ ಹಂಗೆಲ್ಲ ಕಾಯಿಸಿಟ್ರೆ ಚೆನ್ನಾಗಿರಲ್ಲ ಕಣ್ಣಣ್ಣ. ಅದಕ್ಕೆ ಡಿಕಾಕ್ಷನ್ ಮಾಡಿ ಇಡ್ಬೇಕು. ಈಗ ಬಿಸಿ ಹಾಲ್ ಹಾಕಿ ಬೆರ್ಸ್ಕೊಂಡ್ ತತ್ತಿ ನೀರು. ಆಯ್ತು, ಹೊಸಿ ಜಾಸ್ತಿ ಹಾಕೊಂಡ್ಬಿಡು ನಮ್ ಜಯಣ್ಣಂಗೆ. ಯಾಕೆ ನಿಂಗ್ ಬೇಡ್ವೆ? ಬೇಡಕವ, ನಂಗೆ ಹೊಸಿ ಸಾಕು. ನಾನ್ ಕುಡಿದ್ರ ಅವ್ನ್ ಕುಡ್ದಂಗೆ. ನನ್ ಮಕ್ಕ ನೋಡ್ಕೊಂಡ್ ಕುಂತಿರ್ತಾನೆ, ನೀನ್ ನನಗ್ ತಕೊಂಬಾರ. ಇಲ್ಲಕಪ್ಪ, ಅಂತ ಒಳ್ಳೆ ನಾನ್ ಅಲ್ಲಕಪ್ಪ. ಅವನು ಹೋಗ್ತಾ ಕ್ಯಾಂಪಿಂಗ್ ಮನೆಯಲ್ಲಿ ಟೀ ಕುಡಿತಾನೆ. ಇರ್ಬೇಕು. ಇಲ್ಲೊಂದ್ ಕಿತ ಕುಡ್ಕೊಂಡು ಹಂಗೆಯೇ ಹಂಗ ಆಸ ಹೋಗ್ಬೇಕಲ್ಲಪ್ಪ. ಹಂಗೆ ಕ್ಯಾಂಪಿನ ನೋಡ್ಕೊಂಡು ಒಳ್ಳೆ ಕಾಫಿ ಮಾಡ್ಕೊಡ್ತಾಳೆ. ಕುಡ್ಕೊಂಡು ಒತ್ತಾರೆಗೆ ಎದ್ದು ಬಂದ್ಬಿಡ್ತೀನಿ ಜಯಣ್ಣ. ಅದೇನೋ ಯೋಗ ಮಾಡಕ ಬೇಡವಾ? ಕಣ್ಣಣ್ಣ ಬಾ, ನಡಿಯವ ನೀನು ಕ್ವಾಣದಕ್ಕೆ.